ಇನ್ನು ಮಂಗಳೂರು ಸುತ್ತಮುತ್ತ ಹೆಣಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗಿಯುವಂಥ ಕೆಲಸ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಆದರೆ ಏನು ಸಿಕ್ತಿಲ್ಲ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ ಹಂಗಾಗಿ ಈಗ ಸಹಜವಾಗಿ ಆ ಸಾಕ್ಷಿದಾರ ಮತ್ತು ದೂರುದಾರನ ಮೇಲೆ ಅನುಮಾನ ಬರ್ತಾ ಇದೆ. ಸ್ಪಾಟ್ ನಂಬರ್ 13 ಅಂದರೆ 13ನೇ ಸ್ಪಾಟಲ್ಲಿ ಯಾವುದೇ ರೀತಿಯಾಗಿ ಅಗಿಯುವಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ಜಾಗಗಳನ್ನು ಆತ ತೋರಿಸ್ತಾ ಇದ್ದಾನೆ. ಆ ಜಾಗಗಳನ್ನು ಅಗಿಯುವಂಥ ಕೆಲಸ, ಉತ್ಖನನ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ಏನೂ ಸಿಕ್ತಿಲ್ಲ ಅನ್ನುವಂಥದ್ದು. ಆದರೆ ಅಧಿಕೃತವಾಗಿ SIT ಕಡೆಯಿಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಸಹಜವಾಗಿ ಈಗ ಇರುವಂಥ ವಿಚಾರ ಅಂತ ಹೇಳಿದ್ರೆ ಎಷ್ಟೇ ಜಾಗಗಳನ್ನು ತೋರಿಸಿದ್ರು ಕೂಡ ಯಾಕೆ ಸಿಗ್ತಿಲ್ಲ ಅನ್ನೋದು, ಆಮೇಲೆ ಈ ತನಿಖೆಯ ಬೇರೆ ಲೆವೆಲ್ಗೆ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಬರ್ತಾನೆ, ನ್ಯಾಯಾಲಯದ ಮುಂದೆ ಸ್ಟೇಟ್ಮೆಂಟನ್ನು ಕೊಡ್ತಾನೆ, ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ತಾನೆ, ಒಂದೆರಡು ಹೆಣವು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ, ಅಥವಾ ಈ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ಏನಾದರೂ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಈಗ ಏನೇ ಆದರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಉತ್ಖನನ ಆಗತ್ತೆ ಅಂತ ಹೇಳಿದ್ರೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆ ಅಥವಾ ಮಾಧ್ಯಮ ಪ್ರಕಟಣೆಯನ್ನು SIT ಕೊಡಬೇಕಾಗಿತ್ತು. ಆದರೆ ಅದನ್ನು ಕೊಡ್ತಾ ಇಲ್ಲ. ಸೊ ಇದು ಒಂದು ಕಡೆ ಅನುಮಾನ ಇರುವಂಥದ್ದು, ಯಾಕೆ ಕೊಡ್ತಾ ಇಲ್ಲ ಅಂತೇಳಿ. ಬಟ್ ಅದು ತನಿಖೆಗೆ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ದೂರುದಾರ ಬೇಡಿಕೆ ಇಟ್ಟಿದ್ದಾನಂತೆ ಗನ್ಮ್ಯಾನ್ ಕೊಡಬೇಕು ಅಂತೇಳಿ, ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಈಗ ಮುಂದೆ ಈ ಸಾಕ್ಷಿದಾರ ಅಥವಾ ಈ ದೂರುದಾರ ಏನು ಮಾಡ್ತಾರೆ ಅಂತೇಳಿ, ಒಂದು ವೇಳೆ ಅದೆಲ್ಲವೂ ಸುಳ್ಳು ಆಯಿತು ಅಂತ ಹೇಳಿದ್ರೆ ಈತನಿಗೆ ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಇವತ್ತಿನ ಶೋಧ ಕಾರ್ಯ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ಇವತ್ತು ಮಿನಿ ಅರ್ತ್ ಮೂವರನ್ನು ಕೂಡ ತರಿಸ್ಕೊಂಡಿದ್ರು. ತದನಂತರ ಮಳೆಯ ನಡುವೆಯೂ ಕೂಡ ಇವತ್ತಿನ ಕಾರ್ಯಾಚರಣೆ ನಡೀತು. ಸತತವಾಗಿ 4 ಗಂಟೆಗಳ ಕಾಲ ನೋಡಿ ಪಾಯಿಂಟ್ 16ನಲ್ಲಿ ಇವತ್ತು ಶೋಧ ಕಾರ್ಯ ನಡೆದಿರುವಂಥದ್ದು. ಬಟ್ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಕೂಡ ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ. ರತ್ನಗಿರಿ ಬೆಟ್ಟದಲ್ಲಿ ಒಂದು ಒಣಮರ ಇತ್ತಂತೆ, ಅಲ್ಲಿ ಆತ 16ನೇ ಪಾಯಿಂಟನ್ನು ತೋರಿಸಿರುವಂಥದ್ದು. ಅಲ್ಲೂ ಕೂಡ ಇವತ್ತು ಶೋಧ ಕಾರ್ಯ ನಡೆಸಿದ್ರು. ಬಟ್ ಆದರೆ ಯಾವುದೇ ರೀತಿಯಾದಂತಹ ಕಳೆಬರ ಇವತ್ತು ಸಿಕ್ಕಿಲ್ಲ.